ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ. ತೀರ್ಥಹಳ್ಳಿ, ಮೂಲತಃ ತೀರ್ಥಹಳ್ಳಿ ಮಲೆನಾಡ ಭಾಗದ ತೀರ್ಥಹಳ್ಳಿ. ನಾನು ಈ ಶಿಲ್ಪಕಲೆಯನ್ನ ನಾನು ಸತತ 9-10 ವರ್ಷಗಳಿಂದ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಮೊದಲಿಂದಲೂ ನಾನು ನಮ್ಮ ತಂದೆ ಇದೇ ವರ್ಕಲ್ಲಿ ಇದ್ದಿದ್ರಿಂದ ನಾನು ಸಣ್ಣದ್ರಿಂದಾನೇ ಇವ್ರ ಜೊತೆನೆ ನಾನು ದೇವಸ್ಥಾನಗಳು, ದೇವ್ರ ಮೂರ್ತಿಗಳು ಇವೆಲ್ಲ ಮಾಡ್ತಾ ಇದ್ದೆ. ಇತ್ತೀಚೆಗೆ ನಾನೊಂದು 9 ವರ್ಷದ ಹಿಂದೆ ನಾನು ಬೆಂಗಳೂರಿನ KPJ ಪ್ರಭು ಆರ್ಟಿಸನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ಶಿಲ್ಪಕಲೆಯನ್ನ ಪಡೆದು 1.5 ವರ್ಷ ಆಗುತ್ತೆ ಅದು ಟ್ರೈನಿಂಗ್. ಅದು ಪಡೆದು ಅದ ನಂತರ ಇಲ್ಲಿ ಬಂದು ಇದೆ ಓನ್ ಶೆಡ್ ಅಲ್ಲೇ ನಾನೀಗ ಸಾಂಪ್ರದಾಯಿಕ ಶಿಲ್ಪಕಲೆ, ದೇಗುಲ ಮತ್ತು ದೇವಸ್ಥಾನ ಮತ್ತು ದೇವರ ಮೂರ್ತಿಗಳ ಒಂದು ಸ್ಕಲ್ಪ್ಚರ್ಗಳನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನಾನು ದೇವ್ರ ಮೂರ್ತಿಗಳನ್ನ ಸಾಂಪ್ರದಾಯಿಕ ಮೂರ್ತಿಗಳು ಮಾತ್ರ ಅಲ್ಲ, ರಿಯಲಿಸ್ಟಿಕ್ ವರ್ಕ್ಗಳು, ಈಗ ಮನುಷ್ಯನ ಮೂರ್ತಿಗಳು ಹೆಂಗೆ ಅಂದ್ರೆ ಈಗ ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು, ಈ ತರ ಗಾಂಧೀಜಿ ಇರ್ಬೋದು, ಇಂಥ ಮೂರ್ತಿಗಳನ್ನ ನಾನು ಮಾಡ್ತೀನಿ. ಸಿಮೆಂಟು, ಫೈಬರು, ಕಲ್ಲು, ಮಣ್ಣು, ಮರ, ಈ 5 ಮೆಟೀರಿಯಲ್ಗಳಲ್ಲಿ ನಾನು ಕಲ್ತಿದ್ದೀನಿ. ನಾನು ಈಗ ಶಿವಮೊಗ್ಗದಾದ್ಯಂತ ಮಾಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ವರ್ಕ್ಗಳು ಹೆಂಗೆ ಅಂದ್ರೆ ಈಗ ಬಾಂಬೆವರೆಗೂ ನಮ್ಮ ವರ್ಕ್ಗಳು ಹೋಗಿದೆ ಮೂರ್ತಿಗಳು. ಇಲ್ಲಿಂದ ಬೆಂಗಳೂರಿಗೆ ಆಲ್ಮೋಸ್ಟ್ ಬೆಂಗಳೂರು ಜಾಸ್ತಿ, ಅದ್ ಬಿಟ್ರೆ ಇನ್ನು ಶಿರಸಿ, ಸಿದ್ದಾಪುರ ಮತ್ತೆ ತುಮಕೂರು ಎಲ್ಲಾ ಭಾಗಗಳಿಗೂ ನಮ್ಮ ಮೂರ್ತಿಗಳು ಹೋಗಿದ್ದಾವೆ. ದೇವಸ್ಥಾನಗಳು ನಾನು ಶಿವಮೊಗ್ಗ ಆಸುಪಾಸಿನಲ್ಲಿ ನಾನು ದೇವಸ್ಥಾನಗಳನ್ನ ಮಾಡಿಕೊಟ್ಟಿದ್ದೀನಿ. NR ಪುರದಲ್ಲಿ ಇಲ್ಲೆಲ್ಲ ಒಂದು ದೇವಸ್ಥಾನಗಳನ್ನ ಮಾಡ್ಕೊಟ್ಟಿದ್ದೀನಿ. ಅದನ್ನ ನಾನು ಕಾರ್ಕಳ ಕಲ್ಲು, ಗ್ರಾನೈಟ್ ಅನ್ನು ಯೂಸ್ ಮಾಡಿ ನಾನು ದೇಗುಲಗಳನ್ನ ನಿರ್ಮಾಣ ಮಾಡ್ಕೊಟ್ಟಿದ್ದೀನಿ. ದೇವತಾ ಮೂರ್ತಿಗಳಿಗೆ ನಾನು ಕೃಷ್ಣಶಿಲೆ ಅಂದ್ರೆ ಕಾರ್ಕಳದ ಕೃಷ್ಣಶಿಲೆಯನ್ನ ನಾನು ಯೂಸ್ ಮಾಡ್ತೀನಿ. ತೋರ್ಸ್ಕೊಂತ ಹೋಗಿ ನೋಡಿ, ಇವೆಲ್ಲ ಕೃಷ್ಣಶಿಲೆ ಅಂತೀವಿ. ವೀರಭದ್ರ ದೇವ್ರು, ಇದು ಸತ್ಯನಾರಾಯಣ ದೇವ್ರು, ಇವೆಲ್ಲ ಕೃಷ್ಣಶಿಲೆಯಲ್ಲಿ ಮಾಡಂತ ಮೂರ್ತಿಗಳು. ಇವು 4 ಅಷ್ಟೇ. ಇದು ಬುದ್ಧ, ಇದು ಗಣಪತಿ ವಿಗ್ರಹ, ಇವೆಲ್ಲ ಕೃಷ್ಣಶಿಲೆಯಲ್ಲಿ ಮಾಡದಂತ ವಿಗ್ರಹಗಳು. ಇದು ಲೇಡಿ, ಇದು ಕಾಂಟೆಂಪ್ರರಿ ವರ್ಕ್. ಇದು ಬಂದು ನಮ್ಮ ಗ್ರಾನೈಟ್ ಅಲ್ಲಿ ಮಾಡಿದ್ದೀನಿ, ಕಾರ್ಕಳ ಕಲ್ ಗ್ರಾನೈಟ್ ಅಲ್ಲಿ ಮಾಡಿದ್ದೀನಿ. ಇದು ಅಷ್ಟೇ. ಇದು ತೀರ್ಥಹಳ್ಳಿ ಸೇತುವೆ, ಇದು ಕುರೋಳಿ ಸೇತುವೆ, ಇದು ಸದಾ ಗ್ರಾನೈಟ್ ಅಲ್ಲಿ ನಮ್ಮಣ್ಣ ಮಾಡಿದಂತ ಸ್ಕಲ್ಪ್ಚರ್. ಇವೆಲ್ಲ ಏನಕ್ಕೆ ಅಂದ್ರೆ ಈಗ ಮನೆ ಬರೀ ದೇವಸ್ಥಾನ, ದೇವ್ರ ಮೂರ್ತಿ ಮಾತ್ರ ಅಲ್ಲ, ಮನೆ ಅಲಂಕಾರಿಕ ವಸ್ತುಗಳು ಮತ್ತೆ ಪುರುಷರು, ಈಗ ಸ್ವಾಮಿ ವಿವೇಕಾನಂದ ಇರ್ಬೋದು, ಇಂಥ ಮೂರ್ತಿಗಳನ್ನು ಮಾಡ್ಕೊಡ್ತೀನಿ. ಇದು ಬುದ್ಧ ಸ್ಟ್ಯಾಚ್ಯೂ. ಇದು ಕೃಷ್ಣಶಿಲೆ ಕಲ್ಲಲ್ಲಿ ಆಡ್ ಮಾಡುವಂತದ್ದು. ಇದು ಕದಂಬರ ಶೈಲಿಯಲ್ಲಿ ಇದೆ. ಇದು ಆನೆದು. ಇದು ಫೈಬರ್ ವರ್ಕ್. ಇದು ಹೆಂಗೆ ಅಂದ್ರೆ ಈಗ ರಿಯಲಿಸ್ಟಿಕ್ ವರ್ಕ್ ಫೈಬರ್ ಅಲ್ಲಿ ಮಾಡುವಂತದ್ದು. ಕಲ್ಲಲ್ಲ. ಇದು ಲೈಟ್ ವೆಯ್ಟ್ ಬರುತ್ತೆ, ಟೊಳ್ಳು ಬರುತ್ತೆ ಫೈಬರ್ ನಲ್ಲಿ. ಕೆಲವೊಂದು ಹೋಟೆಲ್ ನಲ್ಲಿ ಅಲ್ಲೆಲ್ಲ ಭಾರಿ ವೈಟ್ ಇರುವಂತಹ ವಸ್ತುಗಳನ್ನ ಇಡ್ಲಿಕ್ಕೆ ಆಗಲ್ಲ, ಟೇಬಲ್ ಮೇಲೆ ಆಗ್ಲಿ, ಇಂತ ಫೈಬರ್ ವರ್ಕ್ ಗಳು ಮಾಡಿಡ್ಬೋದು. ಮಂಟಪ ಇವೆಲ್ಲ ಮಂಟಪ. ಇದು ಮನೆಯಲ್ಲಿ ಈಗ ದೇವ್ರ ಕೋಣೆಯಲ್ಲಿ ದೇವ್ರ ಮೂರ್ತಿಗಳನ್ನ ಅಥವಾ ಕೆಲವೊಬ್ರು ದೇವ್ರ ಸಿಂಗಲ್ ಫೋಟೋ ಇರುತ್ತೆ, ಅವ್ರ ಕುಲ್ ದೇವ್ರ ಅದಾವ್ದು ದೇವ್ರ ಫೋಟೋ ಇರುತ್ತೆ, ಅಂತ ವಿಗ್ರಹಗಳನ್ನ ಇಟ್ಕೊಳಕ್ಕೆ, ದೇವ್ರ ಫೋಟೋಗಳನ್ನ ಇಟ್ಕೊಳಕ್ಕೆ ಮಂಟಪಗಳನ್ನ ದೇವ್ರ ಕೋಣೆಯಲ್ಲಿ ಇಟ್ಕೊಂತಾರೆ. ಆಮೇಲೆ ಇದು ಏನ್ ಕ್ವಾಲಿಟಿ ಗ್ರಾನೈಟ್ ಅಂತ? ಇದು ತೀರ್ಥಹಳ್ಳಿ ಕಲ್ಲು, ಇದು ಗ್ರಾನೈಟ್ ಅಲ್ಲ. ಇದು ತೀರ್ಥಹಳ್ಳಿ ಕಲ್ಲು. ಮಾಮೂಲಿ ಈಗ ತೀರ್ಥಹಳ್ಳಿ ಏನ್ ಸಿಗತ್ತೆ ಆ ಕಲ್ಲು. ಇದು ಗ್ರಾನೈಟ್ ಆದ್ರೆ ಸ್ವಲ್ಪ ಕಪ್ಪು ಬರುತ್ತೆ, ಇದು ಸ್ವಲ್ಪ ವೈಟ್ ಜಾಸ್ತಿ ಬರುತ್ತೆ. ವೈಟ್ ಜಾಸ್ತಿ ಇರೋದ್ರಿಂದ ಕೆಲವೊಬ್ರು ಇದು ಇಷ್ಟ ಪಡ್ತಾರೆ, ಕೆಲವೊಬ್ರು ಗ್ರಾನೈಟ್ ಅಲ್ಲೇ ಬೇಕು ಅನ್ನೋದ್ರೆ ಗ್ರಾನೈಟ್ ಅಲ್ಲಿ ಮಾಡ್ಕೊಡ್ಬೋದು. ಆತರ ಇದೆಲ್ಲ ರಿಯಲಿಸ್ಟಿಕ್ ವರ್ಕ್ಗಳು. ಇವೆಲ್ಲ ಕಂಟೆಂಪ್ರರಿ ವರ್ಕ್, ಇವೆಲ್ಲಾನು ಅಷ್ಟೇ. ಇದೆಲ್ಲ ಗಾರ್ಡನ್ ಅಲ್ಲಿ ಇಡುವಂತ ವರ್ಕ್ಗಳಿದು. ಅದಷ್ಟೇ. ಡಾಲ್ಫಿನ್ ಅಷ್ಟೇ, ಅವೆಲ್ಲ ಗಾರ್ಡನ್ ಅಲ್ಲಿ ಇಡುವಂತ ವರ್ಕ್ಗಳು. ಇದನ್ನ ಮಾಡಕ್ ನಿಮ್ಗೆ ಎಷ್ಟು ಸಮಯ ಬೇಕಾಗತ್ತೆ ಒಂದು ವರ್ಕ್ ಮಾಡಕ್ಕೆ? ಇಲ್ಲ, ಇದು ಕೆಲ್ಸದ ಮೇಲೆ ಆಗುತ್ತೆ. ಈಗ ಡಿಸೈನ್ ವರ್ಕ್, ಈಗ ದೇವ್ರ ಮೂರ್ತಿ ಅವೆಲ್ಲ ಈಗ ಡಿಸೈನ್ ಜಾಸ್ತಿ ಇರುತ್ತೆ, ಹೊಯ್ಸಳ ಶೈಲಿ ಇಂತ ಡಿಸೈನ್ ಜಾಸ್ತಿ ಇರುವಂತಹ ವರ್ಕ್ಗಳೆಲ್ಲ 1 ತಿಂಗಳು 1.5 ತಿಂಗಳು ಹಿಡಿಯತ್ತೆ. ಇವೆಲ್ಲ ಒಂದು 5-6 ದಿನದಲ್ಲಿ ಇದು ಮಾಡ್ಬೋದು. ಎಷ್ಟು ಜನ ಕೆಲಸ ಮಾಡ್ತೀರಿ? ನಾವೀಗ ಒಂದು ಫ್ಯಾಮಿಲಿ 5 ಜನ ಇದೀವಿ. ನಾವು 5 ಜನ ಇದೇ ಕೆಲಸನೇ ಮಾಡ್ತಾ ಇದೀವಿ. ನಮಗೆ ದೇವಸ್ಥಾನ, ದೇವ್ರ ಮೂರ್ತಿ ಇವೆಲ್ಲ ಮಾಡೋದಾದ್ರೆ ಹೆವಿ ವರ್ಕ್ ಇದ್ದಾಗ ಜನ ಬರ್ತಾರೆ ಬೇರೆ ಕಡೆಯಿಂದ, ಮುರುಡೇಶ್ವರ, ಕಾರ್ಕಳದಿಂದೆಲ್ಲ ಜನ ಬರ್ತಾರೆ. ದೇವ್ರ ಮೂರ್ತಿ ಇಂಥದ್ದು ದೇವಸ್ಥಾನಗಳನ್ನ ಮಾಡುವಂತ ಒಂದು 20-25 ಜನ ಬರ್ತಾರೆ. ಆಮೇಲೆ ಹೇಗೆ ಅದ್ರದ್ದೆಲ್ಲ, ಈಗ ಒಂದು ಮೂರ್ತಿ ಮಾಡಕ್ ನಿಮ್ಗೆ ಎಷ್ಟು ಸಮಯ ಬೇಕು ಅಥವಾ ಎಷ್ಟು ಇದಾಗತ್ತೆ? ಈಗ ಏನಂದ್ರೆ ಈಗ ನಾವು ದೇವ್ರ ಮೂರ್ತಿ ಇವೆಲ್ಲ ನಾವು ಕಾರ್ಕಳದಲ್ಲಿ ಹೋಗಿ ಕಲ್ಲನ್ನ ನೋಡ್ಬೇಕು ಫಸ್ಟ್ ಯಾವ ತರ ಇದೆ ಅಂತ. ಅದನ್ನ ಟೆಸ್ಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಕ್ರಾಕ್ಗಳು ಇರ್ತವೆ,
ಕೆಲವೊಂದು ಶಿಲ್ಪ ಮೂರ್ತಿಗೆ ಯೋಗ್ಯವಾದ ಕಲ್ಲುಗಳನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ಡಾಟ್ಸ್ ಇರ್ತವೆ, ಗ್ರಾನೈಟ್ ಡಾಟ್ಸ್ ಇರ್ತವೆ. ಅದ್ರಲ್ಲೇ ನೋಡಿ ಚೆನ್ನಾಗಿರೋ ಕಲ್ಲುಗಳನ್ನ ಆರಿಸಿ ತಗೊಬಂದು ಮಿಷಿನ್ ಫ್ಯಾಕ್ಟ್ರಿ ಅಲ್ಲೇ ಕಾರ್ಕಳದಲ್ಲೇ ಇರುತ್ತೆ. ಆ ಮಿಷಿನ್ ಫ್ಯಾಕ್ಟ್ರಿಯಲ್ಲಿ ಕೊಟ್ಟು ಕಟಿಂಗ್ ಮಾಡಿಸಿ ತಗೊಬಂದು ಇಲ್ಲಿ ಹಾಕಿದ್ಮೇಲೆ ನಾವು ಡ್ರಾಯಿಂಗ್ಗಳು, ದೇವ್ರ ಮೂರ್ತಿಗಳ ಡ್ರಾಯಿಂಗ್ಗಳು ನಾವೇ ಮಾಡ್ತೀವಿ. ಮೂರ್ತಿ ಕಣ್ಣು, ಬಾಯಿ, ಮೂಗು ಇವೆಲ್ಲ ಅಳತೆ ತಕ್ಕಂಗೆ ಅವ್ರೊಂದು 1.5 ಅಡಿ 2 ಅಡಿ ಬೇಕು ಅನ್ನೋದಾದ್ರೆ 2 ಅಡಿ ಮೂರ್ತಿಗೆ ನಾವು ಒಟ್ಟು ಭಾಗ ಮಾಡ್ತೀವಿ. ಸೊಂಟ ಭಾಗದಿಂದ ಕೆಳಗಡೆ ಸೊಂಟ ಭಾಗ, ಎದೆ ಭಾಗ, ಮುಖ, ಮೂಗು, ಹಣೆ ಇವೆಲ್ಲ ಸುಮಾರು ಅಳತೆ ತಾಳಮಾನಗಳಿರ್ತವೆ. ಆ ತಾಳಮಾನಗಳ ಪ್ರಕಾರ ಮೂರ್ತಿಗಳನ್ನ ನಾವು ಕೆತ್ತನೆ ಮಾಡಿ ಅವ್ರಿಗೆ ಕೊಡ್ತೀವಿ.